ಇನ್ನು ಪ್ರೀತಮ್ ಗೌಡ ಬಂದ್ರೆ ನಾನು ಬರಲ್ಲ, ಅವನಿದ್ದಲ್ಲಿ ನಾನು ಇರಲ್ಲ ಅಂತ ಕುಮಾರಸ್ವಾಮಿ ಈ ಪಟ್ಟಿನ ಹಿಂದಿನ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಒಂದೇ ಒಂದು ಸ್ಥಳದಲ್ಲಿ ಇಬ್ರು ಕೂಡ ನಾಯಕರು ಮುಖಾಮುಖಿ ಆಗಿದ್ರು. ಆಗ ಏನೆಲ್ಲ ಆಯಿತು ಈ ಸ್ಟೋರಿ ನೋಡಿ. ಸಕ್ಕರೆ ನಾಡಿನಲ್ಲಿ ಗೌಡ ವರ್ಸಸ್ ಗೌಡ ವಾರ್. ಎಚ್ಡಿಕೆ ಎದುರೇ ಪ್ರೀತಮ್ ಗೌಡಗೆ ಜೈಕಾರ. ಸಕ್ಕರೆ ನಾಡು ಅಂದ್ರೆ ಗೌಡ್ರು. ಮಂಡ್ಯದಲ್ಲಿ ದೋಸ್ತಿ ಪಾದಯಾತ್ರೆ ಭಾರಿ ಹೈಡ್ರಾಮಾಗೆ ಸಾಕ್ಷಿ ಆಯ್ತು. ಇಷ್ಟು ದಿನ ಮೈಸೂರು ಚಲೋದಿಂದ ದೂರವೇ ಇದ್ದ ಪ್ರೀತಮ್ ಗೌಡ ದಿಢೀರನೆ ಎಂಟ್ರಿ ಕೊಟ್ರು. ಬೆಂಬಲಿಗರ ಜೊತೆ ಪ್ರತ್ಯಕ್ಷವಾಗಿ ಹಲ್ಚಲ್ ಎಬ್ಬಿಸಿದ್ರು. ಒಂದ್ ಕಡೆ ಪ್ರೀತಮ್ ಗೌಡಗೆ ಜೈಕಾರ ಕೂಗ್ತಿದ್ದ ಬೆಂಬಲಿಗರು, ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿಗೆ ಘೇರವು ಹಾಕ್ತಿದ್ರು. ಇದು ಕಾರ್ಯಕರ್ತರ ಮಧ್ಯೆ ವಾರ್ ಸೃಷ್ಟಿಸಿತ್ತು. ಬಿವೈ ವಿಜಯೇಂದ್ರ ಎಚ್ಡಿಕೆ ಎದುರಲ್ಲೇ ಕಾರ್ಯಕರ್ತರು ಕೈ ಮಿಲಾಯಿಸೋ ಹಂತಕ್ಕೆ ಗಲಾಟೆ ಹೋಯಿತು. ಗಲಾಟೆ ಜೋರಾಗ್ತಿದ್ದಂತೆ ಘೇರವು ಹಾಕಿದ್ದ ಕಾರ್ಯಕರ್ತರ ಮೇಲೆ ದಳಪತಿ ಗರಂ ಆದ್ರು. ಇದನ್ನ ಯಾರೋ ಕಿಡಿಗೇಡಿಗಳು ಮಾಡ್ತಿದ್ದಾರೆ. ತಮ್ಮ ಕಾರ್ಯಕರ್ತರಿಗೆ ಸೈಲೆಂಟ್ ಆಗಿರುವಂತೆ ಸೂಚಿಸಿದ್ರು. ಆದರೆ ಪ್ರೀತಮ್ ಗೌಡ ಬೆಂಬಲಿಗರು ಘೇರವು ಹಾಕೋದನ್ನ ನಿಲ್ಲಿಸಲೇ ಇಲ್ಲ. ಕೂಡಲೇ ಪ್ರೀತಮ್ ಬೆಂಬಲಿಗರನ್ನ ಪೊಲೀಸರು ಎಳೆದೊಯ್ದ್ರು. ಮೈಸೂರು ಚಲೋಗೆ ಚಾಲನೆ ಸಿಗೋ ಮೊದಲೇ ಪ್ರೀತಮ್ ಗೌಡ ವಿರುದ್ಧ ಎಚ್ಡಿಕೆ ಬೆಂಕಿ ಉಗುಳಿದ್ರು. ಪ್ರೀತಮ್ ಗೌಡ ಇದ್ರೆ ವೇದಿಕೆ ಇರೋದೇ ಇಲ್ಲ ಅಂತ ಪಟ್ಟು ಹಿಡಿದಿದ್ರು. ಇದಕ್ಕೆ ಮಣಿದ ವಿಜಯೇಂದ್ರ ಪ್ರೀತಮ್ ಗೌಡನನ್ನ ಸ್ವಲ್ಪ ದೂರವೇ ಇಟ್ಟಿದ್ರು. ಆದ್ರೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಇಬ್ಬರು ನಾಯಕರು ಮುಖಾಮುಖಿ ಆಗಿದ್ದೇ ತಡ ಫೈಟ್ ಶುರುವಾಗಿ ಬಿಟ್ಟಿದೆ. ಈ ಗೌಡ ವರ್ಸಸ್ ಗೌಡ ಫೈಟ್ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಶಿವು ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಪ್ರೀತಮ್ ಗೌಡ ಬಂದ್ರೆ ನಾನು ಬರಲ್ಲ, ಅವನಿದ್ದಲ್ಲಿ ನಾನು ಇರಲ್ಲ ಅಂತ ಕುಮಾರಸ್ವಾಮಿ ಈ ಪಟ್ಟಿನ ಹಿಂದಿನ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಒಂದೇ ಒಂದು ಸ್ಥಳದಲ್ಲಿ ಇಬ್ರು ಕೂಡ ನಾಯಕರು ಮುಖಾಮುಖಿ ಆಗಿದ್ರು. ಆಗ ಏನೆಲ್ಲ ಆಯಿತು ಈ ಸ್ಟೋರಿ ನೋಡಿ. ಸಕ್ಕರೆ ನಾಡಿನಲ್ಲಿ ಗೌಡ ವರ್ಸಸ್ ಗೌಡ ವಾರ್. ಎಚ್ಡಿಕೆ ಎದುರೇ ಪ್ರೀತಮ್ ಗೌಡಗೆ ಜೈಕಾರ. ಸಕ್ಕರೆ ನಾಡು ಅಂದ್ರೆ ಗೌಡ್ರು. ಮಂಡ್ಯದಲ್ಲಿ ದೋಸ್ತಿ ಪಾದಯಾತ್ರೆ ಭಾರಿ ಹೈಡ್ರಾಮಾಗೆ ಸಾಕ್ಷಿ ಆಯ್ತು. ಇಷ್ಟು ದಿನ ಮೈಸೂರು ಚಲೋದಿಂದ ದೂರವೇ ಇದ್ದ ಪ್ರೀತಮ್ ಗೌಡ ದಿಢೀರನೆ ಎಂಟ್ರಿ ಕೊಟ್ರು. ಬೆಂಬಲಿಗರ ಜೊತೆ ಪ್ರತ್ಯಕ್ಷವಾಗಿ ಹಲ್ಚಲ್ ಎಬ್ಬಿಸಿದ್ರು. ಒಂದ್ ಕಡೆ ಪ್ರೀತಮ್ ಗೌಡಗೆ ಜೈಕಾರ ಕೂಗ್ತಿದ್ದ ಬೆಂಬಲಿಗರು, ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿಗೆ ಘೇರವು ಹಾಕ್ತಿದ್ರು. ಇದು ಕಾರ್ಯಕರ್ತರ ಮಧ್ಯೆ ವಾರ್ ಸೃಷ್ಟಿಸಿತ್ತು. ಬಿವೈ ವಿಜಯೇಂದ್ರ ಎಚ್ಡಿಕೆ ಎದುರಲ್ಲೇ ಕಾರ್ಯಕರ್ತರು ಕೈ ಮಿಲಾಯಿಸೋ ಹಂತಕ್ಕೆ ಗಲಾಟೆ ಹೋಯಿತು. ಗಲಾಟೆ ಜೋರಾಗ್ತಿದ್ದಂತೆ ಘೇರವು ಹಾಕಿದ್ದ ಕಾರ್ಯಕರ್ತರ ಮೇಲೆ ದಳಪತಿ ಗರಂ ಆದ್ರು. ಇದನ್ನ ಯಾರೋ ಕಿಡಿಗೇಡಿಗಳು ಮಾಡ್ತಿದ್ದಾರೆ. ತಮ್ಮ ಕಾರ್ಯಕರ್ತರಿಗೆ ಸೈಲೆಂಟ್ ಆಗಿರುವಂತೆ ಸೂಚಿಸಿದ್ರು. ಆದರೆ ಪ್ರೀತಮ್ ಗೌಡ ಬೆಂಬಲಿಗರು ಘೇರವು ಹಾಕೋದನ್ನ ನಿಲ್ಲಿಸಲೇ ಇಲ್ಲ. ಕೂಡಲೇ ಪ್ರೀತಮ್ ಬೆಂಬಲಿಗರನ್ನ ಪೊಲೀಸರು ಎಳೆದೊಯ್ದ್ರು.
ಮೈಸೂರು ಚಲೋಗೆ ಚಾಲನೆ ಸಿಗೋ ಮೊದಲೇ ಪ್ರೀತಂ ಗೌಡ ವಿರುದ್ಧ ಎಚ್ಡಿಕೆ ಬೆಂಕಿ ಉಗುಳಿದ್ರು. ಪ್ರೀತಂ ಗೌಡ ಇದ್ರೆ ವೇದಿಕೆ ಇರೋದೇ ಇಲ್ಲ ಅಂತ ಪಟ್ಟು ಹಿಡಿದಿದ್ರು. ಇದಕ್ಕೆ ಮಣಿದ ವಿಜಯೇಂದ್ರ ಪ್ರೀತಂ ಗೌಡನನ್ನ ಸ್ವಲ್ಪ ದೂರವೇ ಇಟ್ಟಿದ್ರು. ಆದ್ರೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಇಬ್ಬರು ನಾಯಕರು ಮುಖಾಮುಖಿ ಆಗಿದ್ದೇ ತಡ ಫೈಟ್ ಶುರುವಾಗಿ ಬಿಟ್ಟಿದೆ. ಈ ಗೌಡ ವರ್ಸಸ್ ಗೌಡ ಫೈಟ್ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಶಿವು ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಪ್ರೀತಂ ಗೌಡ ಬಂದ್ರೆ ನಾನು ಬರಲ್ಲ, ಅವನಿದ್ದಲ್ಲಿ ನಾನು ಇರಲ್ಲ ಅಂತ ಕುಮಾರಸ್ವಾಮಿ ಈ ಪಟ್ಟಿನ ಹಿಂದಿನ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಒಂದೇ ಒಂದು ಸ್ಥಳದಲ್ಲಿ ಇಬ್ರು ಕೂಡ ನಾಯಕರು ಮುಖಾಮುಖಿ ಆಗಿದ್ರು. ಆಗ ಏನೆಲ್ಲ ಆಯಿತು ಈ ಸ್ಟೋರಿ ನೋಡಿ. ಸಕ್ಕರೆ ನಾಡಿನಲ್ಲಿ ಗೌಡ ವರ್ಸಸ್ ಗೌಡ ವಾರ್. ಎಚ್ಡಿಕೆ ಎದುರೇ ಪ್ರೀತಂ ಗೌಡಗೆ ಜೈಕಾರ. ಸಕ್ಕರೆ ನಾಡು ಅಂದ್ರೆ ಗೌಡ್ರು. ಮಂಡ್ಯದಲ್ಲಿ ದೋಸ್ತಿ ಪಾದಯಾತ್ರೆ ಭಾರಿ ಹೈಡ್ರಾಮಾಗೆ ಸಾಕ್ಷಿ ಆಯ್ತು. ಇಷ್ಟು ದಿನ ಮೈಸೂರು ಚಲೋದಿಂದ ದೂರವೇ ಇದ್ದ ಪ್ರೀತಂ ಗೌಡ ದಿಢೀರನೆ ಎಂಟ್ರಿ ಕೊಟ್ರು. ಬೆಂಬಲಿಗರ ಜೊತೆ ಪ್ರತ್ಯಕ್ಷವಾಗಿ ಹಲ್ಚಲ್ ಎಬ್ಬಿಸಿದ್ರು. ಒಂದ್ ಕಡೆ ಪ್ರೀತಂ ಗೌಡಗೆ ಜೈಕಾರ ಕೂಗ್ತಿದ್ದ ಬೆಂಬಲಿಗರು, ಇನ್ನೊಂದು ಕಡೆ ಎಚ್ಡಿ ಕುಮಾರಸ್ವಾಮಿಗೆ ಘೇರವ್ ಹಾಕ್ತಿದ್ರು. ಇದು ಕಾರ್ಯಕರ್ತರ ಮಧ್ಯೆ ವಾರ್ ಸೃಷ್ಟಿಸಿತ್ತು. ಬಿವೈ ವಿಜಯೇಂದ್ರ ಎಚ್ಡಿಕೆ ಎದುರಲ್ಲೇ ಕಾರ್ಯಕರ್ತರು ಕೈ ಮಿಲಾಯಿಸೋ ಹಂತಕ್ಕೆ ಗಲಾಟೆ ಹೋಯಿತು. ಗಲಾಟೆ ಜೋರಾಗ್ತಿದ್ದಂತೆ ಘೇರವ್ ಹಾಕಿದ್ದ ಕಾರ್ಯಕರ್ತರ ಮೇಲೆ ದಳಪತಿ ಗರಂ ಆದ್ರು. ಇದನ್ನ ಯಾರೋ ಕಿಡಿಗೇಡಿಗಳು ಮಾಡ್ತಿದ್ದಾರೆ. ತಮ್ಮ ಕಾರ್ಯಕರ್ತರಿಗೆ ಸೈಲೆಂಟ್ ಆಗಿರುವಂತೆ ಸೂಚಿಸಿದ್ರು. ಆದರೆ ಪ್ರೀತಂ ಗೌಡ ಬೆಂಬಲಿಗರು ಘೇರವ್ ಹಾಕೋದನ್ನ ನಿಲ್ಲಿಸಲೇ ಇಲ್ಲ. ಕೂಡಲೇ ಪ್ರೀತಂ ಬೆಂಬಲಿಗರನ್ನ ಪೊಲೀಸರು ಎಳೆದೊಯ್ದ್ರು. ಮೈಸೂರು ಚಲೋಗೆ ಚಾಲನೆ ಸಿಗೋ ಮೊದಲೇ ಪ್ರೀತಂ ಗೌಡ ವಿರುದ್ಧ ಎಚ್ಡಿಕೆ ಬೆಂಕಿ ಉಗುಳಿದ್ರು. ಪ್ರೀತಂ ಗೌಡ ಇದ್ರೆ ವೇದಿಕೆ ಇರೋದೇ ಇಲ್ಲ ಅಂತ ಪಟ್ಟು ಹಿಡಿದಿದ್ರು. ಇದಕ್ಕೆ ಮಣಿದ ವಿಜಯೇಂದ್ರ ಪ್ರೀತಂ ಗೌಡನನ್ನ ಸ್ವಲ್ಪ ದೂರವೇ ಇಟ್ಟಿದ್ರು. ಆದ್ರೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಇಬ್ಬರು ನಾಯಕರು ಮುಖಾಮುಖಿ ಆಗಿದ್ದೇ ತಡ ಫೈಟ್ ಶುರುವಾಗಿ ಬಿಟ್ಟಿದೆ. ಈ ಗೌಡ ವರ್ಸಸ್ ಗೌಡ ಫೈಟ್ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಶಿವು ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಪ್ರೀತಂ ಗೌಡ ಬಂದ್ರೆ ನಾನು ಬರಲ್ಲ, ಅವನಿದ್ದಲ್ಲಿ ನಾನು ಇರಲ್ಲ ಅಂತ ಕುಮಾರಸ್ವಾಮಿ ಈ ಪಟ್ಟಿನ ಹಿಂದಿನ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಒಂದೇ ಒಂದು ಸ್ಥಳದಲ್ಲಿ ಇಬ್ರು ಕೂಡ ನಾಯಕರು ಮುಖಾಮುಖಿ ಆಗಿದ್ರು. ಆಗ ಏನೆಲ್ಲ ಆಯಿತು ಈ ಸ್ಟೋರಿ ನೋಡಿ. ಸಕ್ಕರೆ ನಾಡಿನಲ್ಲಿ ಗೌಡ ವರ್ಸಸ್ ಗೌಡ ವಾರ್. ಎಚ್ಡಿಕೆ ಎದುರೇ ಪ್ರೀತಂ ಗೌಡಗೆ ಜೈಕಾರ. ಸಕ್ಕರೆ ನಾಡು ಅಂದ್ರೆ ಗೌಡ್ರು. ಮಂಡ್ಯದಲ್ಲಿ ದೋಸ್ತಿ ಪಾದಯಾತ್ರೆ ಭಾರಿ ಹೈಡ್ರಾಮಾಗೆ ಸಾಕ್ಷಿ ಆಯ್ತು. ಇಷ್ಟು ದಿನ ಮೈಸೂರು ಚಲೋದಿಂದ ದೂರವೇ ಇದ್ದ ಪ್ರೀತಂ ಗೌಡ ದಿಢೀರನೆ ಎಂಟ್ರಿ ಕೊಟ್ರು. ಬೆಂಬಲಿಗರ ಜೊತೆ ಪ್ರತ್ಯಕ್ಷವಾಗಿ ಹಲ್ಚಲ್ ಎಬ್ಬಿಸಿದ್ರು. ಒಂದ್ ಕಡೆ ಪ್ರೀತಂ ಗೌಡಗೆ ಜೈಕಾರ ಕೂಗ್ತಿದ್ದ ಬೆಂಬಲಿಗರು, ಇನ್ನೊಂದು ಕಡೆ ಎಚ್ಡಿ ಕುಮಾರಸ್ವಾಮಿಗೆ ಘೇರವ್ ಹಾಕ್ತಿದ್ರು. ಇದು ಕಾರ್ಯಕರ್ತರ ಮಧ್ಯೆ ವಾರ್ ಸೃಷ್ಟಿಸಿತ್ತು. ಬಿವೈ ವಿಜಯೇಂದ್ರ ಎಚ್ಡಿಕೆ ಎದುರಲ್ಲೇ ಕಾರ್ಯಕರ್ತರು ಕೈ ಮಿಲಾಯಿಸೋ ಹಂತಕ್ಕೆ ಗಲಾಟೆ ಹೋಯಿತು.
ಗಲಾಟೆ ಜೋರಾಗ್ತಿದ್ದಂತೆ ಹೇರವು ಹಾಕಿದ್ದ ಕಾರ್ಯಕರ್ತರ ಮೇಲೆ ದಳಪತಿ ಗರಂ ಆದ್ರು. ಇದನ್ನ ಯಾರೋ ಕಿಡಿಗೇಡಿಗಳು ಮಾಡ್ತಿದ್ದಾರೆ. ತಮ್ಮ ಕಾರ್ಯಕರ್ತರಿಗೆ ಸೈಲೆಂಟ್ ಆಗಿರುವಂತೆ ಸೂಚಿಸಿದ್ರು. ಆದರೆ ಪ್ರೀತಂ ಗೌಡ ಬೆಂಬಲಿಗರು ಗೇರವು ಹಾಕೋದನ್ನ ನಿಲ್ಲಿಸಲೇ ಇಲ್ಲ. ಕೂಡಲೇ ಪ್ರೀತಂ ಬೆಂಬಲಿಗರನ್ನ ಪೊಲೀಸರು ಎಳೆದೊಯ್ದ್ರು. ಮೈಸೂರು ಚಲೋಗೆ ಚಾಲನೆ ಸಿಗೋ ಮೊದಲೇ ಪ್ರೀತಂ ಗೌಡ ವಿರುದ್ಧ HDK ಬೆಂಕಿ ಉಗುಳಿದ್ರು. ಪ್ರೀತಂ ಗೌಡ ಇದ್ರೆ ವೇದಿಕೆ ಇರೋದೇ ಇಲ್ಲ ಅಂತ ಪಟ್ಟು ಹಿಡಿದಿದ್ರು. ಇದಕ್ಕೆ ಮಣಿದ ವಿಜಯೇಂದ್ರ ಪ್ರೀತಂ ಗೌಡನನ್ನ ಸ್ವಲ್ಪ ದೂರವೇ ಇಟ್ಟಿದ್ರು. ಆದ್ರೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಇಬ್ಬರು ನಾಯಕರು ಮುಖಾಮುಖಿ ಆಗಿದ್ದೇ ತಡ ಫೈಟ್ ಶುರುವಾಗಿ ಬಿಟ್ಟಿದೆ. ಈ ಗೌಡ ವರ್ಸಸ್ ಗೌಡ ಫೈಟ್ ಇನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಶಿವು ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.